ಹೆಲೋ ಎಲ್ಲರಿಗೂ, ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಸ್ವಲ್ಪ ಸಮ್ಮರ್ ಪ್ಲ್ಯಾನ್ಸ್ ಹಾಕೋಣ ಅಂತ, ಸಮ್ಮರ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಹಾಕೋಣ ಅಂತ ಇದ್ದೀನಿ. ಸೊ ನನಗಿದು ಗಾರ್ಡನಿಂಗು, ಟೆರೆಸ್ ಗಾರ್ಡನಿಂಗ್ ಎಲ್ಲ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಬ್ಯಾಂಗ್ಳೂರಲ್ಲಿದ್ದಾಗ ನನ್ನ ಮನೆ ಮೇಲೆ ಅರ್ಧ ಡ್ರಮ್ ಕಟ್ ಮಾಡಿ ಅದನ್ನು ಸ್ಟ್ಯಾಂಡ್ ಮಾಡಿಸಿ ಇಟ್ಟಿದ್ರು. ಅದರಲ್ಲೆಲ್ಲ ನಾನು ಎಷ್ಟೊಂದು ಪ್ಲ್ಯಾಂಟ್ಸ್ನೆಲ್ಲ ಗ್ರೋ ಮಾಡ್ತಾಯಿದ್ದೆ, ಲೈಕ್ ರ್ಯಾಡಿಶು, ಕಡಲೆ ಬೀಜ ಎಲ್ಲ ಗ್ರೋ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಇವತ್ತು ನಾನು ಗ್ರೋ ಮಾಡೋಣ, ಏನೋ ಒಂದು ಸ್ವಲ್ಪ ಅದು ಲೈಕ್ ಸೊಪ್ಪ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಆ ಥರ ಬೆಳ್ಕೊಳೋಣ ಅಂತ. ಸೊ ನನಗೆ ಯೂಸ್ ಆಗುತ್ತೆ ಡೈಲಿ ಯೂಸ್ಗೆ ಅಂತ ಇವತ್ತು ಬೆಳ್ಕೊಳೋಣ ಅಂತ ಮಾಡಿದ್ದೀನಿ. ಸೊ ಯಾರು ಆಚೆ ಕಡೆಯಿಂದ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಪಾಟ್ಸ್ ತರ್ತಾರಂತ ನನ್ನ ಮನೆಯಲ್ಲೇ ಇರೋ ಪ್ಲಾಸ್ಟಿಕ್ ಡಬ್ಬಗಳನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದೇನೋ ಡಬ್ಬ ಇದೆ, ಸೊ ಇದನ್ನು ಅರ್ಧ ಕಟ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು ನನ್ನ ಹತ್ರ ಇದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಹಾಕಿದ್ದೆ ಅವತ್ತು, ಇದು ಕೊತ್ತಂಬರಿ ಬೀಜನ, ಅದು ಬಂದಿಲ್ಲ, ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತೀನಿ. ಸೊ ಇವತ್ತು ನಾನು ಈ ಮಣ್ಣು ತಂದಿದ್ದೆ, ಲಾಸ್ಟ್ ವೀಕ್ ತಂದಿದ್ದೆ. ಸೊ ಈ ಮಣ್ಣು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಟ್ ವಾಸ್ ಲೈಕ್ $3 ಏನೋ ಇತ್ತು. ಸೊ ಸಾಕಾಗುತ್ತೆ, ಎಷ್ಟೊಂದಾಗುತ್ತೆ. ಸೊ ಇವತ್ತು ಏನೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ, ಮೆಂತ್ಯ ಬೀಜ ಇಟ್ಕೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ. ನನಗೆ ಕಲ್ಲಂಗಡಿ ಹಣ್ಣು ಹಾಕೋಣ ಅಂದ್ಕೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣು ಬೀಜ ತರಬೇಕು, ಬೀಜ ತರ್ತೀನಿಲ್ಲ, ಅಂಗಡಿಯಲ್ಲಿ ಸ್ಟೋರ್ಸಲ್ಲಿ ಸಿಗುತ್ತೆ, ಅದೇನು ಜಾಸ್ತಿ ಇರೋಲ್ಲ. ಸೊ ನನಗೆ ಕಲ್ಲಂಗಡಿ ಹಣ್ಣು ಬೀಜ ಹಾಕಬೇಕು. ಮತ್ತು ನನಗೆ ನೆನಪಾಯಿತು, ಕಡಲೆ ಬೀಜ ಹಾಕ್ತೀನಿ ಇವತ್ತು. ಒಂದೇ ಒಂದು ಕಡಲೆ ಬೀಜ ಹಾಕ್ತೀನಿ. ಇದರಲ್ಲಿ ಬರುತ್ತೆ ಅಂದ್ಕೊತೀನಿ ಕಡಲೆ ಬೀಜ ಆರಾಮಾಗಿ. ಇದರಲ್ಲಿ ಕಡಲೆ ಬೀಜ ಹಾಕ್ತೀನಿ. ಕಡಲೆ ಬೀಜ ಇಷ್ಟಿದ್ರೆ ಸಾಕು ಅನಿಸುತ್ತೆ, ಅದು ರೂಟ್ ಆರಾಮಾಗಿ ಬರುತ್ತೆ ಅಲ್ವಾ. ಕಡಲೆಕಾಯಿ ತಿಂತೀವಿ, ಇಷ್ಟೇ ಆಗಲಿ ಹಸಿ ಕಡಲೆಕಾಯಿ ತಿನ್ನ ಅಂತ ತೃಪ್ತಿ ಇರುತ್ತೆ. ಈಗ ಒಂದು ಸ್ವಲ್ಪ ಎಲ್ಲ ಓಪನ್ ಮಾಡಿ ಹಾಕ್ತೀನಿ. ಈಗ ಮಣ್ಣು ಓಪನ್ ಮಾಡ್ಕೊತೀನಿ. ಇದು ಆಲ್ರೆಡಿ ಅದೇನೋ ಎಲ್ಲ ಹಾಕ್ತಾರಲ್ಲ ಪೌಷ್ಟಿಕಾಂಶ ಆಗುತ್ತೆ, ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಬಂದಿದೆ ಅನಿಸುತ್ತೆ. ಸೊ ನೋಡಿ ಹೇಗಿದೆ ಮಣ್ಣು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮಡ್ ಬಿಕಾಸ್ ದುಡ್ಡು ಕೊಟ್ಟು ತಂದಿದ್ದೀನಿ. ಮಣ್ಣು ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನೋಡಿ ಈ ಥರ ಇದೆ, ಎಲ್ಲ ಮಿಕ್ಸ್ ಆಗಿದೆ ಅನಿಸುತ್ತೆ ಆಲ್ರೆಡಿ ಗೊಬ್ಬರ ಎಲ್ಲ ಇದಕ್ಕೆ. ಎಲ್ಲ ಗೊಬ್ಬರ ಹಾಕ್ತಿದ್ದೀನಿ. ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಯಾವಾಗಲೂ ಫೋನ್ ಕುತ್ಕೊಳ್ಳೋ ಬದಲು ಈ ಥರ ಏನು ದುಡ್ಡೇನು ಖರ್ಚಾಗಲ್ಲ ಇದ್ದಾರೆ, ಏನು ಅಷ್ಟೊಂದೇನು ಖರ್ಚಾಗಲ್ಲ. ಅದು ಬೆಳೀತಾ ಇರುವಾಗ ನೋಡುವಾಗ ಆಗೋ ಸಂತೋಷನೇ ಬೇರೆ. ಒಂದು ವಾರಕ್ಕೆ ಅದು ಚಿಗುರುತ್ತೆ, ಆವಾಗ ಚಿಗುರಿದ ತಕ್ಷಣ ಅದು ಮೊಳಕೆ ಹೊಡೆದಿದ ತಕ್ಷಣ ಅಲ್ಲಿ ಬ್ರ್ಯಾಂಚಸ್ ಬಿಟ್ಕೊಳುತ್ತೆ. ಅದು ನೋಡಬೇಕಾದ್ರೆ ಎಷ್ಟು ಸಂತೋಷ ಆಗುತ್ತೋ. ನಾನು ಬೆಳೆದಿದ್ದಲ್ಲಿ ತಿಂತಾಯಿರೋದು ಅಂತ ಎಷ್ಟು ಸಂತೋಷ ಆಗುತ್ತಾ. ಮನೇಲಿ ಏನೋ ಒಂದು ಸ್ವಲ್ಪ ಬೆಳ್ಕೊಂಡ್ರು. ಇದಕ್ಕೆ ಇದು ಕ್ಯಾಪ್ನ ಇಟ್ಟಿದ್ದೀನಿ, ಸೊ ವಾಟರ್ ಎಂದು ಲೀಕ್ ಆಗೋದಕ್ಕ. ಇದೊಂದು ಮಾಡಿದೆ. ಈಗ ಇದಕ್ಕೆ ವಾಟರ್ ಮಿಲನ್ ಹಾಕೋಣ ಅಂದ್ಕೊಂಡಿದ್ದೀನಿ. ವಾಟರ್ ಮಿಲನ್ ಬೀಜ ಇಲ್ಲ ಹಾಕೋಣ. ಈಗಲೇ ಹೋಗಿ ವಾಟರ್ ಮಿಲನ್ ಬೀಜ ತರೋಣ ಅಂದರೆ ತುಂಬ ದೂರ ಐತೆ, 15 ನಿಮಿಷ ನಡ್ಕೊಂಡ್ಬರ್ಬೇಕು. ತುಂಬ ಬಿಸಿಲಿದೆ. ಈಗ 6 ಗಂಟೆ ಆಗಿದೆ. 6 ಗಂಟೆಗೆ ಹೋದರೆ ಈಗ ಅರ್ಧ ಗಂಟೆ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ. 8 ಗಂಟೆ ಆಗಿಬಿಡುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ. ಈಗ ಕತ್ಲಾಗುತ್ತೆ, ಯಾಕೆ ರಿಸ್ಕು ಬೇಡ, ನಾಳೆ ಹೋಗ್ತೀನಿ. ಮನಸ್ಸು ತಡೀತಾರ ಹೋಗು ಅನಿಸ್ತಾ ಇದೆ, ಆದರೆ ಇದು ಹಳೆ ಮಣ್ಣು, ಇದೇನು ಚೆನ್ನಾಗಿ ಬಂದಿಲ್ಲ ಇದು. ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಎರಡು ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕೋಣ ಅಂತ ನೋಡಿ ಪಾತ್ರೆ ತರ್ತಿದ್ದೀನಿ ನೀರು. ಕೆಳಗಡೆ ಮನೇಲಿ ಯಾರಿದ್ದಾರೋ ಎಲ್ಲ ತೊಟ್ಟಿ ಕೂತಿ, ಯಾಕಂದರೆ ಇದು ಉಡ್ಡು, ಇಲ್ಲಿ ಹಾಕಿರೋದೆಲ್ಲ ಉಡ್ಡು.
ಕೆಳಗಡೆ ತೊಟ್ಟಿರುತ್ತೆ ನಾವು ನೀರೆಲ್ಲ ಹಾಕಿದಾಗ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹಿಂಗೆ ಅವಾಗ ನ್ಯೂಟ್ರಿಷನ್ ಎಲ್ಲ ಒಂದು ಸತಿ ಪ್ಲ್ಯಾಂಟ್ ಮಾಡಿದ್ಮೇಲೆ ಇನ್ನೊಂದು ಸತಿ ಏನಾರ ಪ್ಲ್ಯಾಂಟ್ ಮಾಡ್ತೀನಿ ಅಂದರೆ ಅವಾಗ ಫುಲ್ಲು ಹಿಂಗೆ ಮಿಕ್ಸ್ ಮಾಡಿದ್ರೇ ಅವಾಗ ಚೆನ್ನಾಗಿ ಗಿಡ ಬರೋದಂತೆ. ಸುಮ್ಮನೆ ಹಂಗೆ ಮಿಕ್ಸ್ ಮಾಡ್ದಂಗೆ ಹಾಕಿದ್ರೆ ಗಿಡ ಸೇರಿ ಬರಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ನಾನು ಇದಕ್ಕೆ ಏನು ಹಾಕಬೇಕು ಅಂತ ಯೋಚನೆ ಮಾಡ್ತೀನಿ. ಇದು ಮಣ್ಣು ನೀಟಾಗಿ ಹಾಕಿದ್ದೀನಿ. ಸೊ ಇದರಲ್ಲೂ ಹಾಕೋಣ ಅಂದ್ಕೊತಾ ಇದ್ದೀನಿ. ತೂತಿಲ್ಲ ಇದರಲ್ಲಿ, ಒಂದೇ ಒಂದು ತೂತು ಮಾಡ್ಬಿಡ್ತೀನಿ ಈ ಸೀಸರಲ್ಲೇ. ನಾನು ತಿರ್ಗಾ ಯಾವಳೆಗೆ ಹೋಗ್ತಾಳೆ ಅಲ್ಲಿವರೆಗೂ ತೂತಾಗು. ಪ್ಲಾಸ್ಟಿಕ್ ಇದು ಆಯಿತು, ಸ್ವಲ್ಪ ಆಯಿತು ಸಾಕು. ಇಷ್ಟರಲ್ಲೇ ನೀರು ಮಾಡಿಕ್ಕಿದ್ದೀನಿ. ಇದರಲ್ಲಿ ಸ್ಪಾಟ್ ಮಾಡಿದ್ದೀನಿ ಅಂತ ಕೌಂಟ್ ಮಾಡ್ತೀನಿ. 1 2 3 4 5 6 7 ಪಾಟ್ಸ್ ಮಾಡಿದ್ದೀನಿ ಇದರಲ್ಲಿ. ಇಷ್ಟು ಮಡ್ಡಲ್ಲಿ ಇನ್ನೂ ತರ್ತೀನಿ. ದುಡ್ಡಿಗಂತೂ ತರಲ್ಲ ನಾನು ಪಾಟ್ಸ್ನ, ಇರೋದೇ ಸಾಕು. ಮನೇಲಿರೋ ಪ್ಲಾಸ್ಟಿಕ್ ಡಬ್ಬಗಳೇ ಇಷ್ಟೊಂದು ಇದ್ದಾವೆ, ಅದರಲ್ಲೇ ಹಾಕ್ತೀನಿ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಫಸ್ಟ್ ಅದಕ್ಕೆಲ್ಲ ಜಾಸ್ತಿ ಪ್ಲೇಟ್ಸ್ ಇಲ್ಲ, ಇರೋದೇ 3. ಸೊ ಇದರಲ್ಲೇ ಅಡ್ಜಸ್ಟ್ ಮಾಡಿರ್ತೀನಿ. ಸೊ ನಾಳೆ ಇನ್ನೂ ಜಾಸ್ತಿ ತೊಗೊಂಬರ್ತೀನಿ. ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಹಾಕ್ತಾಯಿದ್ದೀನಿ ಫಸ್ಟು. ಬೀಜ ಹಾಕಿ ಹಂಗೆ ಬಿಡಬಾರ್ದು, ಹಿಂಗೆ ಮಿಕ್ಸ್ ಮಾಡಿದ್ರೆ ಅವಾಗ ಎಲ್ಲದಕ್ಕೂ ಲೈಕ್ ಅದಕ್ಕೆ ಮಣ್ಣಾಗುತ್ತಲ್ವ, ಅವಾಗ ಬೇಗ ಮೊಳಕೆ ಆಗುತ್ತೆ. ಮೆಂತ್ಯ ಆಯಿತು. ನೋಡಿ ಮೆಂತ್ಯ ಬೀಜ ಕಾಣಿಸ್ತಿದೆಯಾ? ಮೆಂತ್ಯ ನಾನು ಜಾಸ್ತಿ ಏನಕ್ಕೆ ಹಾಕ್ತಿಲ್ಲ ಅಂದರೆ ಎಲ್ಲ ಒಟ್ಟಿಗೆ ಬಂದುಬಿಟ್ರೆ ನಾನು ಏನು ಮಾಡಲಿಕ್ಕೆ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೊಂದು ಬ್ಯಾಚ್ ಮಾಡ್ಕೊತೀನಿ. ಈಗ ಇದಕ್ಕೆ ಕೊತ್ತಂಬರಿ ಬೀಜ ಹಾಕ್ಕೊತೀನಿ. ಕೊತ್ತಂಬರಿ ಬೀಜ ಯಾವಾಗಲೂ ಒಡಕ್ಲಾಗಿರಬೇಕು, ಆವಾಗಲೇ ಅದು ಬೇಗ ಬರೋದಂತೆ. ಸೊ ಲೈಕ್ ಹೀಗೆ ನುಸುಳು ಹಿಂಗೆ ಹಾಕಿದ್ರೆ ಅವಾಗ ಎಲ್ಲ ಒಡ್ಕೊಳೋದಲ್ವ, ಅವಾಗ ಬೇಗ ಬರುತ್ತಂತೆ. ಇದರಲ್ಲಿ ಮೆಣಸಿನ್ಕಾಯಿ ಬೀಜ ಹಾಕೋಣ ಅಂದ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಬೀಜ ಹಾಕಿದ್ದೆ ಲಾಸ್ಟ್ ಟೈಮ್, ಬಂದಿರಲಿಲ್ಲ. ಈಗ ಯಾಕೋ ಬಂದಿಲ್ಲ. ಸೊ ಔಟ್ ಆಫ್ ಆಲ್ ಒಳ್ಳೆ ಕಡಲೆಬೀಜ ಅಂದರೆ ಬೆಸ್ಟ್ ಕಡಲೆಬೀಜ 2 ಸೆಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಸೊ ನೋಡಿ ಈಗ ಇದು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಕಡಲೆಬೀಜ ಹಾಕ್ತೀನಿ. ಸೊ ಫುಲ್ ಹಿಂಗೆ ಬರುತ್ತಲ್ವ, ಅವಾಗ ಕಡಲೆಬೀಜ ಹಾಕ್ತೀನಿ. ಇದಕ್ಕೆ ನೀರಲ್ಲಿ ಹಾಕ್ಬಿಟ್ಟು ಹಿಂಗೆ ಹಾಕಿದ್ರೆ ಜಾಸ್ತಿ ಹಾಳಕ್ಕೂ ಹಾಕ್ಬಾರ್ದು, ಯಾಕಂದರೆ ಅವಾಗ ಮೊಳಕೆ ಹೊಡಿಯೋಕ್ಕೆ ಕಷ್ಟ ಆಗುತ್ತೆ. ಒಂದು ಹಾಕಿದ್ದೀನಿ. ಸೊ ಅದು ಬಂದಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ. ಇಲ್ಲಿ ಕೊತ್ತಂಬರಿ ಬೀಜ ಹಾಕಿದ್ದೀನಿ, ಇಲ್ಲಿ ಕಡಲೆಕಾಯಿ ಹಾಕಿದ್ದೀನಿ, ಇಲ್ಲಿ ಇನ್ನೂ ಏನು ಹಾಕಿಲ್ಲ. ಇಲ್ಲಿ ಮೆಂತ್ಯ ಬೀಜ ಹಾಕಿದ್ದೀನಿ, ಇಲ್ಲಿ ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಇನ್ನು ಅದಕ್ಕೇನು ಹಾಕಿಲ್ಲ. ಥಿಂಕ್ ಮಾಡ್ತಾಯಿದ್ದೀನಿ ಏನು ಹಾಕೋದಂತ. ನನ್ನ ಫ್ರೆಂಡ್ ಇಲ್ಲಿಗೆ ಅವಳು ಗುಲಾಬಿ ಬೇಕಂತ ಹಾಕ್ಕೊಂಡಿದ್ದಾಳೆ. ಇಲ್ಲಿ ಗುಲಾಬಿ ಗಿಡ ಹಾಕಿದ್ದಾಳೆ. ಇದು ಏನು ಈ ಪ್ಲ್ಯಾಂಟ್ ಗಿಡ, ಆಮೇಲೆ ಇದು ಪುದೀನ, ಆಮೇಲೆ ಇದು ಮೆಂತ್ಯ, ಅಷ್ಟೇ, ಏನು ಹಾಕಿಲ್ಲ.
ಈಗ ಇದು ನಂದು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.